ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪರತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಪುರುಷ ಪ್ರಕೃತಿಯಿಂದ ಹುಟ್ಟಿ ಗುಣಗಳನ್ನು ಬೆಳೆಸ್ಕೊಳ್ತಾನೆ ಮತ್ತು ಜನ್ಮಗಳನ್ನು ಎತ್ತುತ್ತಾನೆ ಅನ್ನುವಂಥ ಮಾಹಿತಿಯನ್ನು ಮತ್ತು ಈ ದೇಹದಲ್ಲಿ ಜೀವಾತ್ಮ ಇರುವುದಲ್ಲದೆ ಪರಮಾತ್ಮನೂ ಕೂಡ ಇರ್ತಾನೆ, ಪರಮ ಪುರುಷನೂ ಇರ್ತಾನೆ, ಅವನು ಸಾಕ್ಷಿಯಾಗಿರ್ತಾನೆ, ಅನುಮೋದಕನಾಗಿರ್ತಾನೆ, ಭೋಕ್ತನಾಗಿರ್ತಾನೆ ಮತ್ತು ಕರ್ತೃ ಆಗಿರ್ತಾನೆ ಅನ್ನುವಂಥ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿದ್ವಿ. ಮತ್ತೆ ಮುಂದುವರೆದು ಈ 13ನೇ ಅಧ್ಯಾಯದ 23 ಮತ್ತು 24ನೇ ಶ್ಲೋಕಗಳಲ್ಲಿ ಭಗವಂತನಿಗೆ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ ಅಂತ ಹೇಳ್ತಾ ಇದ್ದಾನೆ. ಯಾರು ಹೀಗೆ ಪುರುಷನನ್ನು ಗುಣಗಳೊಂದಿಗೆ ಪ್ರಕೃತಿಯನ್ನು ಅರಿತುಕೊಳ್ಳುವನೋ ಅವನು ಹೇಗಿದ್ದರೂ ಸಹ ಪುನಃ ಅವನು ಹುಟ್ಟುವುದಿಲ್ಲ ಅಂತ ಹೇಳಿದ. ಏನಕ್ಕಂದರೆ ಒಬ್ಬ ಜ್ಞಾನಿಯಾದಂಥವನು ಮೊದಲು ತಾನು ನಾನು ಯಾರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಮತ್ತು ತನ್ನ ಸುತ್ತಲಿರ್ತಕ್ಕಂಥ ಜಗತ್ತಿನಲ್ಲಿರುವ ಇತರ ಅಂಶಗಳು ಯಾವುವು ಅಂತ ಯೋಚನೆ ಮಾಡ್ತಾನೆ. ಪ್ರಕೃತಿಯಿಂದ ಆದಂಥ ಈ ದೇಹ, ಈಗಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿಸಿದಂತೆ ಈ ದೇಹ ಪ್ರಕೃತಿಯಿಂದ ಆಗಿರ್ತಕ್ಕಂಥದ್ದು. ಆ ಪ್ರಕೃತಿಯಿಂದಾದ ದೇಹ ಮತ್ತು ಅದರೊಂದಿಗಿನ ವಿಷಯ ಏನು ಅಂತ ಚಿಂತಿಸುವನು ಅದನ್ನು ಸರಿಯಾಗಿ ಅರಿತುಕೊಂಡಾಗ ಅವನು ಪುನಃ ಹುಟ್ಟೋದಿಲ್ಲ. ಅಂದರೆ ಅವನಿಗೆ ಮೋಕ್ಷ ಪ್ರಾಪ್ತಿಯಾಯಿತು, ಅವನಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾರಿಗೆ ತನ್ನೊಳಗೆ ಏನಿದೆ, ತನ್ನ ಹೊರಗೆ ಏನಿದೆ ಮತ್ತು ತನ್ನೊಳಗಿರ್ತಕ್ಕಂಥ ಭಗವಂತನನ್ನು ಹೇಗೆ ಅರಿತುಕೊಳ್ಳುವುದು ಅನ್ನುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿ ಚಿಂತಿಸ್ತಾನೋ ಅವನಿಗೆ ಪುನರ್ಜನ್ಮ ಇರಲ್ಲ. ಯಾಕೆಂದರೆ ಅವನಿಗೆ ಬೇರೆ ಇನ್ಯಾವುಗಳ ಚಿಂತೆಯೂ ಇರಲ್ಲ. ಅವನಿಗೆ ತಾನ್ಯಾರು, ತನ್ನ ಹೊರಗಿನದೇನು ಅನ್ನುವಂಥದ್ದನ್ನಷ್ಟೇ ಅವನು ಚಿಂತನೆ ಮಾಡ್ತಾನೆ, ಅವನು ಪುನಃ ಹುಟ್ಟಲ್ಲ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಕೆಲವರು ಧ್ಯಾನದ ಮೂಲಕ ಆತ್ಮನ ಮೂಲಕ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ, ಆ ದರ್ಶನ ಮಾಡ್ತಾರೆ. ಮತ್ತೆ ಕೆಲವರು ಜ್ಞಾನಯೋಗದಿಂದ ದರ್ಶನ ಮಾಡ್ತಾರೆ, ಇನ್ನು ಕೆಲವರು ಕರ್ಮಯೋಗದಿಂದ ದರ್ಶನ ಮಾಡ್ತಾರೆ. ಯಾವುದನ್ನ? ಆತ್ಮನನ್ನು, ನಮ್ಮೊಳಗಿರ್ತಕ್ಕಂಥ ಆತ್ಮನನ್ನು ನಮ್ಮ ಆತ್ಮದಿಂದಲೇ ದರ್ಶನ ಮಾಡ್ತಕ್ಕಂಥದ್ದು ಒಂದು. ಅಂದರೆ ಅಂತರ್ಮುಖಿಯಾಗಿ ನಮ್ಮೊಳಗಿನದನ್ನು ನಾವೇ ಚಿಂತನೆ ಮಾಡಿ ನನ್ನ ಆತ್ಮವನ್ನು ನಾನು ತಿಳಿಯುವಂಥದ್ದು, ಅದು ಒಂದನೇದು. ಇನ್ನೊಂದು ಜ್ಞಾನಯೋಗದಿಂದ ತಿಳಿತಕ್ಕಂಥದ್ದು, ನೈಜವಾದ ಜ್ಞಾನವನ್ನು ಹಿಂದೆ ಬಿದ್ದು ಅದರ ಹಿಂದೆ ಹೋಗಿ ಅದರಿಂದ ತಿಳಿಯುವಂಥದ್ದು. ಇನ್ನೊಂದು ಕರ್ಮಯೋಗದಿಂದ ತಿಳಿತಕ್ಕಂಥದ್ದು. ಪರಮಾತ್ಮನ ಸಾಕ್ಷಾತ್ಕಾರ ಪಡೆಯೋದಕ್ಕೆ 3 ಮಾರ್ಗಗಳು ಅಂತ ಹೇಳ್ತಾ ಇದ್ದಾನೆ. ಅದರಲ್ಲಿ ಕೆಲವರು ಧ್ಯಾನ ಮಾರ್ಗದಲ್ಲಿ ದರ್ಶಿಸ್ತಾರೆ, ಇನ್ನು ಕೆಲವರು ಜ್ಞಾನ ಮಾರ್ಗದಲ್ಲಿ ದರ್ಶಿಸ್ತಾರೆ ಅಖಂಡ ಪರಮಾತ್ಮನನ್ನು, ಮತ್ತು 3ನೇ ಮಾರ್ಗವೇ ಕರ್ಮಯೋಗ. ಇದು ಯಾವುದರಲ್ಲೂ ಕೂಡ ಫಲಾಪೇಕ್ಷೆ ಅಂತಕ್ಕಂಥದ್ದು ಇರಬಾರ್ದು. ಯಾವುದಕ್ಕೂ ವಿಚಲಿತನಾಗದೆ ನಾವು ಪರಮಾತ್ಮನನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡಬೇಕು. ನಾವು ನಮ್ಮ ಆತ್ಮನನ್ನು ತಿಳಿಯುವಂಥ ಒಂದು ಮಾರ್ಗವನ್ನೇ ಅನುಸರಿಸಲಿ, ಧ್ಯಾನ ಮಾರ್ಗವನ್ನು.
ಅನುಸರಿಸಲಿ, ಅಥವಾ ಜ್ಞಾನ ಮಾರ್ಗವನ್ನು ಅನುಸರಿಸಲಿ, ಅಥವಾ ಕರ್ಮ ಮಾರ್ಗವನ್ನು ಅನುಸರಿಸಲಿ. ಧ್ಯಾನ, ಜ್ಞಾನ ಮತ್ತು ಕರ್ಮ. ಧ್ಯಾನ ಅಂದರೆ ನಿರಂತರವಾದ ಭಗವಂತನ ಧ್ಯಾನ ಏಕಚಿತ್ತದಿಂದ, ಮತ್ತು ನೈಜವಾದಂಥ ಜ್ಞಾನವನ್ನು ಅರಸಿ ಹೋಗುವಂಥದ್ದು. ಭಗವಂತ ಅಂದರೆ ಏನು, ಅವನು ಎಲ್ಲಿದ್ದಾನೆ, ಒಳಗಿದ್ದಾನ ಹೊರಗಿದ್ದಾನ ಅನ್ನುವಂಥದ್ದು. ಮೂರನೇದು ನಾವು ಮಾಡ್ತಕ್ಕಂಥ ಕರ್ಮ, ಪೂಜೆ ಪುನಸ್ಕಾರ, ಹೋಮ ಹವನ ಇತ್ಯಾದಿಗಳು. ಯಾವ ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಕರ್ಮ ಇದೆಯೋ ಅದರ ಮೂಲಕವೂ ಕೂಡ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಯಾವುದನ್ನೂ ಪರಮಾತ್ಮ ಅಲ್ಲಗೆಳಿತಾ ಇಲ್ಲ. ಈ ಮೂರು ಮಾರ್ಗದಿಂದಲೂ ಕೂಡ ಸಾಧ್ಯ ಇದೆ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಬೋಧಿಸ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.